ಲೋಕಸಭಾ ಚುನಾವಣೆಗೆ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಪರ್ಧೆ ಫಿಕ್ಸ್ ಆಗಿದೆ. ವಾರಣಾಸಿಯಿಂದ ಮೂರನೇ ಬಾರಿಗೆ ವಾರಣಾಸಿಯಿಂದ ನರೇಂದ್ರ ಮೋದಿ ಸ್ಪರ್ಧೆ ಮಾಡಲಿದ್ದಾರೆ. ಇಡೀ ದೇಶಕ್ಕೆ ಇದೊಂದು ಸಂದೇಶ. ವಾರಣಾಸಿಯಿಂದ ಅವರು ಸತತ ಮೂರನೇ ಬಾರಿಗೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು. ಗುಜರಾತ್ನ ಯಾವುದೇ ಕ್ಷೇತ್ರದಿಂದ ಅಲ್ಲ, ಈ ಬಾರಿ ಕೇವಲ ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರಧಾನಿ ಮೋದಿ 195 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆಗೊಳಿಸಿದೆ. ಕರ್ನಾಟಕಕ್ಕೆ ಇವತ್ತು ಯಾವುದೇ ಅಭ್ಯರ್ಥಿ ಘೋಷಣೆ ಇದುವರೆಗೂ ಕೂಡ ಆಗಿಲ್ಲ. ಸೊ ಇದರಲ್ಲಿ ಬೇರೆ ಬೇರೆ ರಾಜ್ಯಗಳ ಅಭ್ಯರ್ಥಿಗಳ ಹೆಸರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗ್ತಾ ಇದೆ. ಇದುವರೆಗೂ ಕೂಡ ಕರ್ನಾಟಕದ ಯಾವುದೇ ಅಭ್ಯರ್ಥಿಗಳ ಹೆಸರು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸ್ಪರ್ಧೆ ಮಾಡುವಂಥದ್ದು ಫಿಕ್ಸ್ ಆಗಿದೆ. ಇನ್ನು ಯಾರು ಕೂಡ ಬಿಜೆಪಿಯ ಪ್ರಮುಖ ನಾಯಕರುಗಳ ಹೆಸರೇನು ಕೇಳಿ ಬರ್ತಾ ಇಲ್ಲ. ಅದು ಅಮರ್ ಸಿಂಗ್, ಕಿರಣ್ ರಿಜಿಜು ಮುಂತಾದವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನೂ ಅನೇಕ ಪ್ರಮುಖ ನಾಯಕರುಗಳ ಲಿಸ್ಟ್ ಬಿಡುಗಡೆ ಆಗುವಂಥದ್ದು ಬಾಕಿ ಇದೆ. 195 ಅಭ್ಯರ್ಥಿಗಳ ಪಟ್ಟಿಯನ್ನು ಇವತ್ತು ಬಿಜೆಪಿ ಬಿಡುಗಡೆ ಮಾಡ್ತಾ ಇದೆ. ಆ 195ರಲ್ಲಿ ಕರ್ನಾಟಕದ ಹೆಸರು ಇದೆಯಾ ಅಂತ ಹೇಳುವಂಥದ್ದು ಇಷ್ಟೊತ್ತವರೆಗೂ ಕೂಡ ತಿಳಿದು ಬಂದಿಲ್ಲ. ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕಕ್ಕೆ ಇವತ್ತು ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದರೆ ಬಹುಶಃ ಕರ್ನಾಟಕವೂ ಕೂಡ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಇಷ್ಟು ಬೇಗ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದಿಲ್ಲ ಅಂತಾಯಿತು. ಬಹುಶಃ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳನ್ನು ಒಂದೇ ಲಿಸ್ಟ್ನಲ್ಲಿ ಅನೌನ್ಸ್ ಮಾಡಿದ್ರೂ ಕೂಡ ಅಚ್ಚರಿ ಏನಿಲ್ಲ. ಒಟ್ಟಾರೆ ಇವತ್ತು 195 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡಿದೆ. ಹೆಚ್ಚಾಗಿ ನಾರ್ತ್ ಈಸ್ಟ್, ಉತ್ತರಾಖಂಡ್, ಅರುಣಾಚಲ್, ಗೋವಾ, ತ್ರಿಪುರಾ, ಜಮ್ಮು ಕಾಶ್ಮೀರ್, ಛತ್ತೀಸ್ಗಢ, ದೆಹಲಿ, ರಾಜಸ್ಥಾನ್ ಇಲ್ಲಿನ ಅಭ್ಯರ್ಥಿಗಳ ಘೋಷಣೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ. ಹಾಗೆಯೇ ಕೇರಳ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ ಮತ್ತು ಬಹಳ ಪ್ರಮುಖವಾಗಿ ನಿರ್ಣಾಯಕವಾದ ಉತ್ತರ ಪ್ರದೇಶದ 51 ಕ್ಷೇತ್ರಗಳಿಗೆ ಇವತ್ತು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗ್ತಾ ಇದೆ. ಮೊದಲ ಪಟ್ಟಿ ಹೇಗಿದೆ, ಅದರ ಒಂದು ಮೊದಲ ಭಾವನೆ ಯಾವ ರೀತಿ ಬರುತ್ತೆ ಅದನ್ನು ನೋಡಿದ್ರೆ ಅಂತ ನಾವು ನೋಡೋದಾದರೆ, ಪ್ರಧಾನಿ ಮೋದಿಯವರು ವಾರಣಾಸಿಯಿಂದ ಸ್ಪರ್ಧೆ ಮಾಡೋದನ್ನು ಖಚಿತಗೊಳಿಸಿದ್ದಾರೆ. ಅಂದರೆ ಹಲವು ಮಟ್ಟಿಗೆ ಅದರಲ್ಲಿ ಖಚಿತತೆ ಇದೆ ಅಂತಾಯಿತು. 34 ಸಚಿವರುಗಳು ಇದುವರೆಗೂ ಈಗ ಕರೆಂಟ್ಲಿ ಸಿಟ್ಟಿಂಗ್ ಮಿನಿಸ್ಟರ್ಸ್ ಯಾರಿದ್ದಾರೆ ಅವರುಗಳ ಹೆಸರು 34 ಜನರ ಹೆಸರಿದೆ ಮೊದಲ ಪಟ್ಟಿಯಲ್ಲಿ. ಅದರಲ್ಲಿ ಮಹಿಳೆಯರಿಗೆ ನಾವು ನೋಡ್ತಾ ಹೋದರೆ 28 ಜನ ಮಹಿಳೆಯರಿಗೆ ಸ್ಥಾನವನ್ನು ಕೊಡಲಾಗಿದೆ. ಸೊ ಮಹಿಳೆಯರಿಗೆ ಸ್ಥಾನ ಕೊಡುವಲ್ಲಿ ಈ ಸಾರಿಯೂ ಕೂಡ ಬಿಜೆಪಿ ಮುಂದಿದೆ ಅಂತಾನೆ ಹೇಳಬೇಕು. ಪ್ರಧಾನಿ ಮೋದಿ ಅವರ ಬೇಟಿ ಬಚಾವೋನ ಮುಂದುವರಿಕೆ ಅಂತಾನೆ ಹೇಳಬೇಕು. ಸತತ 3ನೇ ಬಾರಿಗೆ ಮೋದಿ ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತಾರೆ. ಗುಜರಾತ್ನ 15 ಸ್ಥಾನಗಳು, ರಾಜಸ್ಥಾನದ 15, ಕೇರಳದ 12, ಉತ್ತರ ಪ್ರದೇಶದ 51, ಅಸ್ಸಾಂನ 11, ತೆಲಂಗಾಣದಲ್ಲಿ 9, ಪಶ್ಚಿಮ ಬಂಗಾಳದಲ್ಲಿ 26, ಮಧ್ಯಪ್ರದೇಶ 24, ಜಾರ್ಖಂಡ್ 11, ಛತ್ತೀಸ್ಗಢ 11, ದೆಹಲಿಯ 5 ಕ್ಷೇತ್ರಗಳು, ಜಮ್ಮು ಕಾಶ್ಮೀರದ 2 ಕ್ಷೇತ್ರಗಳು, ಗೋವಾದ 1 ಕ್ಷೇತ್ರ, ತ್ರಿಪುರಾದ 1 ಕ್ಷೇತ್ರ, ಅಂಡಮಾನ್ನ 1 ಕ್ಷೇತ್ರ ಹಾಗೂ ಡಮನ್ನ 1 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂಥ ಪ್ರಕ್ರಿಯೆ ಈಗ ನಡೀತಾ ಇದೆ. ಬಹಳ ಕುತೂಹಲ ಇತ್ತು, ಕರ್ನಾಟಕಕ್ಕೆ ಏನಾದರೂ ಇವತ್ತು ಘೋಷಣೆ ಮಾಡ್ತಾರಾ ಅಂತ ಹೇಳುವಂಥದ್ದು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕದ ಲಿಸ್ಟನ್ನು ಅನೌನ್ಸ್ ಮಾಡ್ತಾ ಇಲ್ಲ. ಅದೇನು ಸಂದೇಶ ಕೊಡುತ್ತಪ್ಪ ಅಂತಂದರೆ, ಬಹುಶಃ ಕರ್ನಾಟಕವನ್ನ ಬಹಳ ಹೈ ವೋಲ್ಟೇಜ್ ರಾಜ್ಯವನ್ನಾಗಿ ಪರಿಗಣಿಸಿದೆ ಅಂತ ಅನ್ಸುತ್ತೆ. ಇದು ಕೂಡ